ಈ ವರ್ಷವೂ ಕೂಡ ಇದೇ 26ನೇ ತಾರೀಕು 2024ರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಹತ್ತಿರ ಜನವರಿ 26ನೇ ತಾರೀಕು ಈ ಕಾರ್ಯಕ್ರಮವನ್ನು ವಿವಿಧ ದಲಿತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಅಂಬೇಡ್ಕರ್ ಸರ್ಕಲ್ ಹತ್ತಿರ, ಅದೇ IB ಅಂಬೇಡ್ಕರ್ ಸರ್ಕಲ್ ಹತ್ತಿರ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಜಿಗ್ನೇಶ್ ನಮ್ಮದು ಉಮರ್ ಖಾಲಿದ್ ಅವರನ್ನು ಕರೆಸಿ ಭಾಳ ದೊಡ್ಡ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ. ಅದಕ್ಕಿಂತ ಮತ್ತೆ ಮುಂದೆ ಅಂದ್ರೆ ಒಂದು 4 ವರ್ಷದ ಕೆಳಗಡೆ ಇದೇ ಅಂಬೇಡ್ಕರ್ ಸರ್ಕಲ್ ಹತ್ರ ನಾನು ಅನುಮತಿ ಸಿಕ್ಕಿಲ್ಲ, ನಿನಗೆ ಅನುಮತಿ ಸಿಕ್ಕಿಲ್ಲ ಅಂತ ಗೊಂದಲಗಳನ್ನು ಸೃಷ್ಟಿಸಿದಾಗ ಆ ಗೊಂದಲಗಳನ್ನು ಜಿಲ್ಲಾಧಿಕಾರಿಗಳ ನೀವೇ ಬಗೆಹರಿಸ್ಕೊಳ್ರಿ, ಅದು ನಮಗಂತೂ ಗೊತ್ತಿಲ್ಲ. ನೀವು ಯಾರಿಗೆ ಪರವಾನಿಗೆ ಬೇಕು ಎಲ್ಲರೂ ಒಗ್ಗೂಡು ಬರ್ರಿ, ಅವಾಗಿಲ್ಲದ ನಾವು ಪರವಾನಿಗೆ ಕೊಡ್ತೀರಿ ಅಂತಕ್ಕಂಥ ಮಾತಾಡಿದಾಗ ನಾವು ಯಾರೂ ಒಗ್ಗೂಡ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅವಾಗೂ ಕೂಡ ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಅವರನ್ನು ಕರೆಸಿ ರಾಯಲ್ ಫಂಕ್ಷನ್ ಹಾಲ್ದಲ್ಲಿ ಮಾಡಿದ್ದೀನಿ. ಇದು ಉದಾಹರಣೆ ಇದೆ, ಇಡೀ ಸಮಾಜ ನಮ್ಮ ಬೀದರ್ ಸಮಾಜಕ್ಕೆ ಗುರುತಿದೆ. ಸೊ ನನಗೆ ಮೊನ್ನೆ ಮಾತಾಡಿದ್ರು ಗೆಳೆಯರು, ಏನ್ರಿ ಅವರು ಇವರು ಎಲ್ಲರೂ ಮಾಡ್ತೀನಿ ಅಂತಕ್ಕಂಥ ಮಾತಾಡ್ತಾ ಇದ್ದಾರೆ. ಪ್ರತಿ ವರ್ಷ ನೀವೇ ಮಾಡ್ತೀರಿ, ಮತ್ತು ಹೋದ ವರ್ಷ ಕೂಡ ನೀವು ಮಾಡಿಲ್ಲ. ಅನಾರೋಗ್ಯ ಕಾರಣಕ್ಕೋಸ್ಕರ ಮಾಡಿಲ್ಲ. ಮತ್ತು ಸುಮಾರು ಸಂಘಟನೆಗಳ ಮುಖಂಡರಿದ್ರು, ಅವ್ರು ಮಾಡಬೇಕಿತ್ತು, ಯಾಕೆ ಮಾಡಿಲ್ಲ? ವಿಚಾರ ಮಾಡೋ ಮಾತಿದೆ. ಸಮಾಜದಲ್ಲಿ ಕೆಲವರು ಗೊಂದಲಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅಂತೆ ಈ ಕಾರ್ಯಕ್ರಮಗಳನ್ನು ಮುಂದಿಟ್ಟುಕೊಂಡು ಈ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡ್ತಾ ಇದ್ದಾರೆ. ನಾನು ಬಹಿರಂಗವಾಗಿ ಹೇಳ್ತೀನಿ, ನಾವು ಯಾವತ್ತೋ ಬಂದೆವು 6ನೇ ಡಿಸೆಂಬರು 14th ಏಪ್ರಿಲು ಕೈ ಜೋಡಿಸಿ ನಿಂತು ನಾವು ಏನೇನೋ ಶೋಪುಟಪ್ ಕೊಟ್ಟರೆ ಎಲ್ಲ ಸಮಾಜ ನಾವು ನಿರಂತರ ಹೋಗ್ತೀವಿ ಗ್ರಾಮಗಳಿಗೆ. ಇವತ್ತಿರಲಿ ಭೀಮಾರ್ಮಿದವ್ರು ಇದ್ದಾರೆ, ನಾವಿದ್ದೀವಿ, ಸುಮಾರು ಒಂದು ಸಂಘಟನೆ ಮುಖಂಡರಿದ್ದಾರೆ. ಅಲ್ಲಿ ಸ್ಮಶಾನ ಭೂಮಿ ಇಲ್ಲ, ನಾವು ಹೋಗ್ಬೇಕು. ಅಲ್ಲಿ ಅಟ್ರಾಸಿಟಿ ಕೇಸ್ ಅದ, ಅಲ್ಲ ನಾವು ಹೋಗ್ಬೇಕು. ಇಲ್ಲಿ ಪೊಲೀಸ್ ಸ್ಟೇಷನ್ ಸಮಸ್ಯೆ ಅದ, ನಾವು ಹೋಗ್ಬೇಕು. ಡೆಲಿವರಿದಾಗ ಡೆತ್ ಆಗ್ಯಾರಲ್ಲ, ನಾವು ಹೋಗ್ಬೇಕು. ನೀವೆಲ್ಲ ಬೆಳ್ಳನ ಅಂಗಿ ಉಟ್ಕೊಂಡು ಎಲ್ಲಿರ್ತೀರಿ ನಾಯಕರುಗಳೇ? ನಾನು ಯಾವತ್ತು ಕಾರ್ಯಕ್ರಮ ಮಾಡ್ತೀನಿ ಅಂತ ಗುರ್ತಾಯಿತು. 26ನೇ ಜನವರಿ ಕಾರ್ಯಕ್ರಮಗೋಸ್ಕರ ಒಂದಕ್ಕೆ ಬರ್ತೀರಿ. 6ನೇ ಡಿಸೆಂಬರ್ ವಿರೋಧ ಆಗಲ್ಲ, ಅಂಬೇಡ್ಕರ್ ಜಯಂತಿ ವಿರೋಧ ಆಗಲ್ಲ, ನವೆಂಬರ್ 29 ವಿರೋಧ ಆಗಲ್ಲ, ಯಾರು ಇದು ಮಾಡಲ್ಲ. ಅಂದ್ರೆ ಅರ್ಥ ಅದರದು, ನಾನು ಒಬ್ಬನು ಬಂದಾಗ ಮಾತ್ರ ಎಲ್ಲ ಮುಖಂಡರಿಗೆ ಇಲ್ಲದ್ರ ಒಂದು ಕೆಲವು ಮುಖಂಡರ ಆ ಮುಖಂಡರಿಗೆ ಒಂದು ಸ್ವಲ್ಪ ಒಂದು ಮನಸ್ತಾಪ ಆಗ್ತದೆ. ಯಾಕಂತ ನಂಗೆ ಇನ್ನೂ ಗೊತ್ತಾಗಿಲ್ಲ. ಸೊ ನಾನು ಯಾರಿಗೂ ಟೀಕೆ ಟಿಪ್ಪಣಿ ಮಾಡಲಾರ್ದೇ ಇದ್ದಂಥ ರಿಯಲ್ ಫ್ಯಾಕ್ಟ್ ಮಾತನ್ನು ನಾನು ಇವತ್ತು ಹೇಳಿದ್ದೀನಿ. ಸಮಾಜದಕ್ಕೆ ಪರಿಗಣಿಸ್ತದೆ. ಸಮಾಜದಲ್ಲಿ ಭಾಳಷ್ಟು ಗಣ್ಯರು, ಭಾಳಷ್ಟು ವಿದ್ವಾಂಸರು ಇದ್ದಾರೆ. ಎಲ್ಲ ನಾವು ಮಾಡೋಂಥ ಕಾರ್ಯಗಳನ್ನು ಶ್ಲಾಘನೆ ಮಾಡೋಂಥ ವ್ಯಕ್ತಿಗಳು ಇದ್ದಾರೆ. ಯಾರೋ ನನಗೆ ಆಗಲಾರ್ದ್ರು ಟೀಕೆ ಟಿಪ್ಪಣಿ ಮಾಡೋರು ಇದ್ದಾರೆ. ನಮಗೊಂದು ಕಾಲಕ್ಕೆ ಒಂದು 4 ವರ್ಷದ ಕೆಳಗಡೆ ಹೇಳಿದರು, ಇವರು ಸಮಾಜ ಕಿಡಿಗೇಡಿಗಳು ಅಂತಕ್ಕಂಥ ಮಾತು ಬಂದಿತ್ತು. ಅವರೆಲ್ಲರೂ ಬಂದು ನಮ್ಮ ತುಳಿತಕ್ಕೊಳಗಾದಂಥ ಜನರ ಬಗ್ಗೆ ಅವೇರ್ನೆಸ್ ಮೂಡಿಸೋಂಥ ಕಾರ್ಯಕ್ರಮವನ್ನು ಕೊಡಲಿ. ಅದರ ನಂತರ ನಾನು ಕೂಡ ಒಂದು ಶಾರ್ಟ್ ಟೈಮಲ್ಲೇ ಇನ್ನೊಂದು 4 ಇಲ್ಲ 8 ದಿವಸದಲ್ಲಿ ಇನ್ವಿಟೇಷನ್ಸು ಮತ್ತು ಕರಪತ್ರ ಮತ್ತು ವಾಲ್ ಪೋಸ್ಟರ್ಸ್ ಮುಖಾಂತರ ಮತ್ತೊಂದು ಸಲ ನಾನು ಮಾಧ್ಯಮದವ್ರಿಗೆ ಕರೆಸಿ ಅವ್ರ ಮುಖಾಂತರನೇ ನಾನು ರಿಲೀಸ್ ಮಾಡಬೇಕು ಅಂತ ನನ್ನದೊಂದು ಮನವಿ ಇದೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸುಚಿತ್ರವಾದ ಸಂವಿಧಾನ ಬರುವ ಜನವರಿ 26ನೇ ತಾರೀಕದಂದು ಜಾರಿ ಬಂದ ದಿನದ ನಿಮಿತ್ತ ಇದೇ ಬೀದರ್ನಲ್ಲಿ ಪ್ರತಿ ವರ್ಷ ನಮ್ಮ ವಿವಿಧ ದಲಿತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮ ಮಾಡೋದರ ಮುಖಾಂತರ ಈ ವರ್ಷವೂ ಕೂಡ ಇದೇ 26ನೇ ತಾರೀಕು 2024ರಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವೃತ್ತದ ಹತ್ತಿರ ಜನವರಿ 26ನೇ ತಾರೀಕು ಈ ಕಾರ್ಯಕ್ರಮವನ್ನು ವಿವಿಧ ದಲಿತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಕಾರ್ಯಕ್ರಮಗಳನ್ನು ಮಾಡಬೇಕು. ಆ ಕಾರ್ಯಕ್ರಮ ಯಾಕೆ ಮಾಡಬೇಕು ಅನ್ನೋದನ್ನು ಈ ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಹೇಳಕ್ಕೆ ಬಯಸ್ತೀನಿ.
ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕೊಟ್ಟಂಥ ಸುಚಿತ್ರವಾದ ಸಂವಿಧಾನವನ್ನು ಇವತ್ತು ಕೇಂದ್ರ ಸರ್ಕಾರ ಯಾವ ರೀತಿ ಬುಡಮೇಲು ಮಾಡ್ತಕ್ಕಂಥ ವ್ಯವಸ್ಥೆಯಲ್ಲಿ ಹೊನ್ನಾರ ಮಾಡ್ತಾ ಇದೆ, ಈ ಪ್ರಜಾಪ್ರಭುತ್ವ ಕಗ್ಗೋಲೆಗಳನ್ನು ಯಾವ ರೀತಿ ಮಾಡ್ತಕ್ಕಂಥ ಹುನ್ನಾರನ್ನು ಇವತ್ತು ಕೇಂದ್ರ ಸರ್ಕಾರ ಮಾಡ್ತಾ ಇದೆ, ಇದರ ವಿರುದ್ಧವಾಗಿ ನಾವುಗಳು ಈ ಕಾರ್ಯಕ್ರಮ ಕೊಡೋದ್ರ ಜೊತೆಗೆ ಜನಜಾಗೃತಿಯನ್ನು ಮೂಡಿಸಬೇಕು, ಸಂವಿಧಾನ ಆಸೆಗಳನ್ನು ಜಾರಿ ತರಬೇಕು, ಅಂಬೇಡ್ಕರ್ ಕಂಡಂಥ ಕನಸುಗಳನ್ನು ನನಸಾಗಿ ನಾವು ಮಾಡಲಿಕ್ಕೆ ಪ್ರಯತ್ನದಲ್ಲಿರಬೇಕು. ಸೊ ಈ ನಿಟ್ಟಿನಲ್ಲಿ ನಾವು ಈ ಬರುವ 26ನೇ ಜನವರಿ ಕಾರ್ಯಕ್ರಮವನ್ನು ಭಾಳ ವಿಜೃಂಭಣೆಯಿಂದ ಆಚರಣೆ ಮಾಡಬೇಕು ಅಂತಕ್ಕಂಥದ್ದನ್ನು ಇವತ್ತು ನಮ್ಮ ಸಮಿತಿಯ ಪದಾಧಿಕಾರಿಗಳು ಎಲ್ಲರೂ ಕೂತು ಸಭೆಯ ಮುಖಾಂತರ ಒಂದು ನಿರ್ಣಯವನ್ನು ಕೈಗೊಂಡಿದ್ದೀರಿ. ಈ ಕಾರ್ಯಕ್ರಮಕ್ಕೆ ನಮ್ಮ ವಿಧಾನಸಭಾ ಸಭಾಧ್ಯಕ್ಷರು ಆದಂಥ UT ಖಾದರ್ ಅವರು ಉದ್ಘಾಟಕರಾಗಿ ಈ ಕಾರ್ಯಕ್ರಮಕ್ಕೆ ಆಗಮಿಸುತ್ತಾ ಇದ್ದಾರೆ. ಅದೇ ರೀತಿ ನಮ್ಮ ಈ ಜಿಲ್ಲಾ ಉಸ್ತುವಾರಿ ಸಚಿವರು ಈಶ್ವರ್ ಬಿ ಖಂಡ್ರೇರವರು ಮತ್ತು ರಹೀಮ್ ಖಾನ್ ಪೌರಾಡಳಿತ ಸಚಿವರು ಮತ್ತು ಸಂತೋಷ್ ಲಾಡ್ ಅವರು ಮತ್ತು ಜಿಗ್ನೇಶ್ ಮೇವಾನಿ ಗುಜರಾತ್ ಶಾಸಕರು ಕೂಡ ಈ ಕಾರ್ಯಕ್ರಮಕ್ಕೆ ಬಂದು ಈ ಕಾರ್ಯಕ್ರಮವನ್ನು ಯಶಸ್ಸುಗೊಳಿಸಲಿಕ್ಕೆ ಎಲ್ಲರ ಜೊತೆ ಮಾತುಕತೆ ಆಡೋದ್ರ ಮುಖಾಂತರ ಅವರು ಒಪ್ಪಿಗೆ ಕೊಟ್ಟ ನಂತರ ನಾನು ಇವತ್ತು ಪತ್ರಿಕಾಗೋಷ್ಠಿ ಮಾಡಬೇಕು ಅಂತ ನಾನು ಒಂದು ನಿರ್ಣಯ ಕೈಗೊಂಡು ಇವತ್ತು ನಾನು ಪತ್ರಿಕಾಗೋಷ್ಠಿ ಮಾಡ್ತಾಯಿದ್ದೀನಿ. ನಾನೊಂದು ಸ್ವಲ್ಪ ಹಳೆ ಮೇಲಕ್ಕೆ ಹಾಕಬೇಕು ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಬೇಕಾಗ್ತದೆ. ಯಾಕಂದರೆ ನಾನು ಸುಮಾರು 2000 ಅಂದರೆ ಕೋವಿಡ್ ಸಮಯದಲ್ಲಿ ಭಾಳ ಜಿಲ್ಲಾಡಳಿತದಿಂದ ವಿರೋಧ ಇತ್ತು. ಆ ವಿರೋಧ ಇದ್ದಾಗ ಕೂಡ ನಾನು ಯಾರಿಗೂ ಕೇಳಲಾರ್ದೇನೆ ನಾನು ಅಂಬೇಡ್ಕರ್ ಸರ್ಕಲ್ ಹತ್ರನೇ ಕಾರ್ಯಕ್ರಮ ಮಾಡ್ತೀನಿ ಅಂದಾಗ ಕೆಲವು ಮುಖಂಡರು ಹೇಳಿದ್ರು, ಇಲ್ಲ ಕೋವಿಡ್ ಸಮಯದಲ್ಲಿ ಬರಲ್ಲ, ಜಿಲ್ಲಾಡಳಿತ ಹೇಳೋದು ಕರೆಕ್ಟ್ ಇದೆ, ಇಲ್ಲಿ ಮಾಡೋದೇ ಇಲ್ಲ ಅಂತ ಕೇಳಿದ್ರು ಕೂಡ ನಾನು ಅವ್ರಿಗೆ ಕೇಳಲಾರ್ದೇನೆ ನಾನು ಕಾರ್ಯಕ್ರಮವನ್ನು ರೂಪಿಸಿದೆ. ಆವಾಗ DC ರಾಮಚಂದರ್ ಸಾಹೇಬರು ಇದ್ದರು. ಅವರು ನನ್ನ ಕಾರ್ಯಕ್ರಮ ಸ್ಟೇಜನ್ನು ತೆರವುಗೊಳಿಸಿದರು. ಆದರೂ ಕೂಡ ನಾನು ಅವ್ರಿಗೆ ಕೇಳಲಾರ್ದೇ ಅದೇ 31ನೇ ತಾರೀಕು ಅದೇ ಅಂಬೇಡ್ಕರ್ ಸರ್ಕಲ್ ಹತ್ರ ನಾನು ಅನುಮತಿ ಇಲ್ಲದೇ ಕಾರ್ಯಕ್ರಮ ರೂಪಿಸಿದ್ದೀನಿ. ಎರಡನೇದು, ಅದಕ್ಕಿಂತ ಹೋದ ವರ್ಷ ಅಂಬೇಡ್ಕರ್ ಸರ್ಕಲ್ ಹತ್ರ ಅದೇ IB ಅಂಬೇಡ್ಕರ್ ಸರ್ಕಲ್ ಹತ್ರ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಜಿಗ್ನೇಶ್ ನಮ್ಮದು ಉಮರ್ ಖಾಲಿದ್ ಅವರನ್ನು ಕರೆಸಿ ಭಾಳ ದೊಡ್ಡ ಕಾರ್ಯಕ್ರಮವನ್ನು ಕೊಟ್ಟಿದ್ದೀವಿ. ಅದಕ್ಕಿಂತ ಮತ್ತೆ ಮುಂದೆ ಅಂದ್ರೆ ಒಂದು 4 ವರ್ಷದ ಕೆಳಗಡೆ ಇದೇ ಅಂಬೇಡ್ಕರ್ ಸರ್ಕಲ್ ಹತ್ರ ನಾನು ಅನುಮತಿ ಸಿಕ್ಕಿಲ್ಲ, ನಿನಗೆ ಅನುಮತಿ ಸಿಕ್ಕಿಲ್ಲ ಅಂತ ಗೊಂದಲಗಳನ್ನು ಸೃಷ್ಟಿಸಿದಾಗ ಆ ಗೊಂದಲಗಳನ್ನು ಜಿಲ್ಲಾಧಿಕಾರಿಗಳ ನೀವೇ ಬಗೆಹರಿಸ್ಕೊಳ್ರಿ, ಅದು ನಮಗಂತೂ ಗುರುತಿಲ್ಲ, ನೀವು ಯಾರಿಗೆ ಪರವಾನಿಗೆ ಬೇಕು ಎಲ್ಲರೂ ಒಗ್ಗೂಡು ಬರ್ರಿ, ಅವಾಗಿಲ್ಲದ ನಾವು ಪರವಾನಿಗೆ ಕೊಡ್ತೀರಿ ಅಂತಕ್ಕಂಥ ಮಾತಾಡಿದಾಗ ನಾವು ಯಾರೂ ಒಗ್ಗೂಡ್ಲಿಕ್ಕೆ ಸಾಧ್ಯನೇ ಆಗಲಿಲ್ಲ. ಅವಾಗೂ ಕೂಡ ಬ್ಯಾರಿಸ್ಟರ್ ಅಸದುದ್ದೀನ್ ಓವೈಸಿ ಅವರನ್ನು ಕರೆಸಿ ರಾಯಲ್ ಫಂಕ್ಷನ್ ಹಾಲ್ದಲ್ಲಿ ಮಾಡಿದ್ದೀನಿ. ಇದು ಉದಾಹರಣೆ ಇದೆ, ಇಡೀ ಸಮಾಜ ನಮ್ಮ ಬೀದರ್ ಸಮಾಜಕ್ಕೆ ಗುರುತಿದೆ. ಸೊ ನನಗೆ ಮೊನ್ನೆ ಮಾತಾಡಿದ್ರು ಗೆಳೆಯರು, ಏನ್ರಿ ಅವರು ಇವರು ಎಲ್ಲರೂ ಮಾಡ್ತೀನಿ ಅಂತಕ್ಕಂಥ ಮಾತಾಡ್ತಾ ಇದ್ದಾರೆ. ಪ್ರತಿ ವರ್ಷ ನೀವೇ ಮಾಡ್ತೀರಿ, ಮತ್ತು ಹೋದ ವರ್ಷ ಕೂಡ ನೀವು ಮಾಡಿಲ್ಲ, ಯಾಕೆ? ನಾ ಅನಾರೋಗ್ಯ ಕಾರಣಕ್ಕೋಸ್ಕರ ಮಾಡಿಲ್ಲ. ಮತ್ತು ಸುಮಾರು ಸಂಘಟನೆಗಳ ಮುಖಂಡರಿದ್ರು, ಅವ್ರು ಮಾಡಬೇಕಿತ್ತು, ಯಾಕೆ ಮಾಡಿಲ್ಲ? ವಿಚಾರ ಮಾಡೋ ಮಾತಿದೆ. ಸಮಾಜದಲ್ಲಿ ಕೆಲವರು ಗೊಂದಲಗಳನ್ನು ಸೃಷ್ಟಿ ಮಾಡಲಿಕ್ಕೆ ಅಂತೆ ಈ ಕಾರ್ಯಕ್ರಮಗಳನ್ನು ಮುಂದಿಟ್ಕೊಂಡು ಈ ಸಮಾಜದಲ್ಲಿ ಗೊಂದಲ ನಿರ್ಮಾಣ ಮಾಡ್ತಾ ಇದ್ದಾರೆ. ನಾನು ಬಹಿರಂಗವಾಗಿ ಹೇಳ್ತೀನಿ, ಬರ್ರಿ ಬೇಕಾದರೆ ಮಾತಾಡೋಣ ಅಂತಂತ ಹೇಳ್ತೀನಿ. ಯಾರೂ ಬರಲ್ಲ, ಕೇಳ್ದಾಗಿಲ್ಲದ್ರೂ ಒಬ್ರಿಗೊಬ್ಬರು ಸಿಗಲ್ಲ. ನಾನು ಇದು ಕೇಳೋಕೆ ಇಷ್ಟಪಡ್ತೀನಿ, ನೀವು ಕಾರ್ಯಕ್ರಮ ನಿಂಬಲ್ಲಿ ಯಾವುದಾದ್ರೂ ಕಾರ್ಯಕ್ರಮ ಮಾಡಬೇಕು ಅಂತ ಇದ್ದರೆ ಹೋದ ವರ್ಷ ಯಾಕೆ ಬಿಟ್ಟಿದ್ದೀರಿ? ಹೋದ ವರ್ಷ ಏನಾದರೂ ಸಮಸ್ಯೆ ಇತ್ತಾ? ಕೋವಿಡ್ ಇತ್ತಾ? ನಾವು 4 ವರ್ಷ ಅಂಥ ಸಮಸ್ಯೆ ಇದ್ದರೂ ಮಾಡಿದ್ದೀವಿ, ವಿರೋಧ ಇದ್ದರೂ ಮಾಡಿದ್ದೀವಿ. ನಾವು ಅನಾರೋಗ್ಯ ಕಾರಣಕ್ಕೋಸ್ಕರ ಎಲ್ಲರಿಗೂ ಗುರ್ತಿತ್ತು. ನಾವು ಹೋದ ವರ್ಷ ನಾನು ಹಾಸ್ಪಿಟಲಲ್ಲಿ ಇದ್ದಂತ ಆವಾಗ ನಾನು ಮಾಡಿಲ್ಲ, ಮತ್ತು ಅವಾಗ ಖಾಲಿತ್ ಮಾಡಬೇಕಿತ್ತಲ್ಲ. ಅಂದ್ರೆ ಅವಾಗೇನು ನಿಮ್ಗೆ ಅವಾಗ ಸಂಘಟನೆ ಇರಲಿಲ್ವಾ? ನಮ್ಮ ಪ್ರಶ್ನೆ ಇದೇ ಇದೆ. ಅಂಬೇಡ್ಕರ್ ಆಸೆಗಳನ್ನು
ಅಂಬೇಡ್ಕರ್ ವಿಚಾರಗಳನ್ನು ಜನರಿಗೆ ಮುಟ್ಟಿಸೋಂಥ ಕೆಲಸ ಮಾಡಿರಿ. ಸಮಾಜದಲ್ಲಿ ಎಂಥ ಪರಿಸ್ಥಿತಿಯಲ್ಲಿ ಜನ ಬದುಕ್ತಾ ಇದೆ, ಹಳ್ಳಿಗಾಡದಲ್ಲಿ ನಮ್ಮ ಜನರಿಗೆ ಯಾವ ಮಟ್ಟಿಲಿ ತುಳಿತಕ್ಕೊಳಗಾದಂಥ ಜನರಿಗೆ ಅಲ್ಲಿ ರಕ್ಷಣೆ ಇಲ್ಲ. ನಾವು ಯಾವತ್ತೋ ಬಂದೆವು 6ನೇ ಡಿಸೆಂಬರು 14th ಏಪ್ರಿಲು ಕೈ ಜೋಡಿಸಿ ನಿಂತು ನಾವು ಏನೇನೋ ಶೋಪುಟಪ್ ಕೊಟ್ಟರೆ ಅಲ್ಲ ಸಮಾಜ. ನಾವು ನಿರಂತರ ಹೋಗ್ತೀವಿ ಗ್ರಾಮಗಳಿಗೆ. ಇವತ್ತಿರಲಿ ಭೀಮಾರ್ ಮಿದೋರು ಇದ್ದಾರೆ, ನಾವಿದ್ದೀವಿ, ಸುಮಾರು ಒಂದು ಸಂಘಟನೆ ಮುಖಂಡರಿದ್ದಾರೆ. ಅಲ್ಲಿ ಸ್ಮಶಾನ ಭೂಮಿ ಇಲ್ಲ, ನಾವು ಹೋಗ್ಬೇಕು. ಅಲ್ಲಿ ಅಟ್ರಾಸಿಟಿ ಕೇಸ್ ಅದ, ಅಲ್ಲ ನಾವು ಹೋಗ್ಬೇಕು. ಇಲ್ಲಿ ಪೊಲೀಸ್ ಸ್ಟೇಷನ್ ಸಮಸ್ಯೆ ಅದ, ನಾವು ಹೋಗ್ಬೇಕು. ಡೆಲಿವರಿದಾಗ ಡೆತ್ ಆಗ್ಯಾರಲ್ಲ, ನಾವು ಹೋಗ್ಬೇಕು. ನೀವೆಲ್ಲ ಬೆಳ್ಳನ ಅಂಗಿ ಉಟ್ಕೊಂಡು ಎಲ್ಲಿರ್ತೀರಿ ನಾಯಕರುಗಳೇ? ನಾನು ಬೇರೆ ಟೀಕೆ ಟಿಪ್ಪಣಿ ಮಾಡ್ತಾಯಿಲ್ಲ. ಇದ್ದಂಥ ನಿಜವಾದ ಘಟನೆಯನ್ನು ಇವತ್ತು ನನ್ನ ಮಾಧ್ಯಮ ಮುಖಾಂತರ ಹೇಳ್ತಾ ಇದ್ದೀನಿ. ನನಗೆ ನೋವಾಗಿದೆ. ನಾವು 12 ಗಂಟೆ ಆಯ್ತದ, 1 ಗಂಟೆ ಆಯ್ತು, ನಮಗೆ ಆರಾಮಿಲ್ಲ. ಆದರೂ ಕೂಡ ಫೋನ್ ಬರ್ತದೆ, ಇಲ್ಲ ಸೊರಳಿಯವರೇ ನೀವು ಬರಲೇಬೇಕು ಅಂತ. ನಾನು ಮತ್ತೇನಂತೀನಿ, ಲಕ್ಷ್ಮಣ್ ನನಗೆ ಆರಾಮಿಲ್ಲ, ಒಂದು ಸ್ವಲ್ಪ ಹೋಗೋಣ. ಸುಮಾರು ಲಕ್ಷ್ಮಣ್ಗೆ ನಾನು ಎಷ್ಟು ಸಲ ಕಳಿಸಿದ್ದೀನಿ. ಆದರೆ ಇವೆಲ್ಲ ಘಟನಾವಳಿಗಳನ್ನು ಸಮಾಜ ಪರಿಗಣನೆ ತಗೊಳ್ಳಲ್ವಾ? ತಗೋತದೆ. ಆದರೂ ಕೂಡ ನಿಮಗೆ ಮಾತಾಡಲ್ಲ. ನೀವು ಏನು ಮಾಡ್ತಿರಲ್ಲ ಅವನ್ನ ನಿಜವಾದ ಬಣ್ಣವನ್ನು ಬಯಲಿಗೆ ಬರ್ತಾ ಇದೆ. ಒಂದು ಸ್ವಲ್ಪ ಅಷ್ಟೇ ಕಷ್ಟ ಆಗ್ತದೆ, ಏನೋ ಒಂದು ಸ್ವಲ್ಪ ಲೇಟ್ ಆಯ್ತದೆ ಅಷ್ಟೇ. ಆದರೆ ನನಗೆ ನಿಜವಾದದ್ದು 26ನೇ ಜನವರಿ ಕಾರ್ಯಕ್ರಮವನ್ನು ಭಾಳ ಅರ್ಥಗರ್ಭವಾದಂಥ ಕಾರ್ಯಕ್ರಮ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕಾರ್ಯಕ್ರಮವನ್ನು ನಾವು ಮಾಡಬೇಕು ಅಂತ ಜಾನ್ಸನ್ ಗೋಡೆರವರು, ವಿಶಾಲ್ ಹೊನ್ನರವರು, ಮಹೇಶ್ ರಾಂಪುರೆರವರು, ರಾಹುಲ್ ಡಾಂಗೆ ಅವರು, ಲಕ್ಷ್ಮಣ್ ಕಾಂಬ್ಳೆ ಅವರು, ಅನಿಲ್ ನಮ್ಮದು ರವಿ ಬುಸಾರೆ ಅವರು, ವಿನೀತ್ ಮತ್ತು ಸೂರ್ಯಕಾಂತ್ ಸಾಧುರೆ, ಶಿವಕುಮಾರ್ ದೇವ್ಕರ್ ಮತ್ತು ಸಂಜೀವ್ ಕುಮಾರ್ ಜಂಜೀರ್ ಮತ್ತು ಜೈಭೀಮ್ ಶರ್ಮಾ ಮತ್ತು ಮಹೇಶ್ ಗೋರ್ನಾಳ್ ಮತ್ತು ಫರ್ನಾಂಡಿಸ್ ಹಿಪ್ಪಳಗಾಂವ್ ಮತ್ತು ನಮ್ಮ ದಲಿತ ಮುಖಂಡರು ಹಿರಿಯರು ಮಾರುತಿ ಬೌದ್ಧವರು ಕೂಡ ಒಂದು ಮಾತು ಹೇಳಿದ್ದಾರೆ. ಮತ್ತು 100% ನಾನು ಕೂಡ ಇದ್ದೀನಿ. ಒಂದು ಕಾರಣಾಂತರದಿಂದ ನಾನು ಪತ್ರಿಕಾಗೋಷ್ಠಿಯಲ್ಲಿ ಬರೋಕ್ಕಾಗಲ್ಲ. ನೀವು ಮಾಡಿ, ನಾನು ಇದ್ದೀನಿ, ನಿಮ್ಮ ಜೊತೆ ಇದ್ದೀನಿ. ಹೋದ ವರ್ಷವೂ ಇದ್ದೀನಿ, ಆ ವರ್ಷವೂ ಕೂಡ ಇದ್ದೀನಿ. ಯಾಕಂದರೆ ಎಲ್ಲ ಕಾರ್ಯಕ್ರಮಗಳನ್ನು ಮಾಡಬೇಕಾದ್ರೆ ಸಮಾಜ ಪರಿಗಣಿಸ್ತಾ ಇದೆ. ಯಾರು ಮಾಡ್ತಾ ಇದ್ದಾರೆ, ಸಮಾಜಕ್ಕೆ ಏಳಿಗೆಗೋಸ್ಕರ ಯಾರು ಶ್ರಮಿಸ್ತಾ ಇದ್ದಾರೆ ಅನ್ನೋದು ಗುರ್ತಿದೆ. ಖಾಲಿ ಕಾರ್ಯಕ್ರಮಗಳು ಯಾರು ರೂಪಿಸ್ತಾ ಇದ್ದು, ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಗುರ್ತಿದೆ ಸಮಾಜಕ್ಕೆ. ಅದಕ್ಕೆ ನಾನು ಕೂಡ ನಿಮ್ಮ ಜೊತೆ ಇದ್ದೀನಿ ಅಂತ ಹೇಳಿದಾಗ ಆವಾಗಲ್ಲಿ ಅಂಬರೀಷ್ ಕುದುರೆನೂ ಇದ್ದರು. ಅಂಬರೀಷ್ ಕುದುರೆನೂ ಹೇಳಿದ್ರು, ನಾವು ಕೂಡ ಅಣ್ಣಾಜಿ ನೀವು ಯಾವಾಗೂ ಕರ್ರಿ, ನಾವು ಬರ್ತೀವಿ ಅಂತ. ಭಾಳ ದೊಡ್ಡ ಒಂದು 20-25 ಸಂಘಟನೆ ಮುಖಂಡರು ಕೂತು ಇದು ಒಂದು ಕಾರ್ಯಕ್ರಮ ರೂಪಿಸಿದ್ದೀವಿ. ಈ ಕಾರ್ಯಕ್ರಮಕ್ಕೆ ನಾವು ಎಲ್ಲ ಮುಖ್ಯ ಅತಿಥಿಗಳನ್ನು, ಉದ್ಘಾಟಕರನ್ನು ಕರೆಯೋದ್ರ ಮುಖಾಂತರ, ಮತ್ತು ನಾನು ಹೇಳಿದ್ದೀನಿ ಹೀಗೆ ಒಂದು ಅರ್ಧ ತಾಸು ಕೆಳಗಡೆ ಪವನ್ ಮಿಠಾರೆ ಕೂಡ ಹೇಳೀನಿ, ನಾವು ಹಿಂಗೆ ಕಾರ್ಯಕ್ರಮ ಮಾಡ್ತಾಯಿದ್ದೀವಿ ಅಂದ್ರೆ ಅಣ್ಣಾಜಿ ಮಾಡ್ರಿ, ನಾನು ಕೂಡ ಇದ್ದೀನಿ ಅಂತಕ್ಕಂಥ ಮಾತನ್ನು ಹೇಳಿದ್ದಾರೆ. ಸೊ ಅದರ ಸಲುವಾಗಿ ಎಲ್ಲರೂ ಕೂಡಿ ಭಾಳ ಅಚ್ಚುಕಟ್ಟುವಾದಂಥ ಕಾರ್ಯಕ್ರಮಕ್ಕೆ ಸಮಾಜದ ಜನರು ಇದಕ್ಕೆ ಸಹಕರಿಸಬೇಕು. ಎಲ್ಲರೂ ಒಂದು ಒಳ್ಳೆಯ ರೀತಿಯಿಂದ ಇದಕ್ಕೆ ಕಾರ್ಯಕ್ರಮಕ್ಕೆ ಯಶಸ್ಸುಗೊಳಿಸ್ತೀರಿ ಅಂತ ನಾನು ಒಂದು ಭಾವಿಸ್ತಾ, ಮತ್ತು ಅದೇ ರೀತಿ ಈಗಾಗಲೇ ಕೆಲವು ಮೀಡಿಯಾ ಮತ್ತು ಪತ್ರಿಕಾ ಮುಖಾಂತರದಲ್ಲಿ ಕೆಲವು ಮುಖಂಡರು ನಾವು 26ಕ್ಕೆ ಮಾಡ್ತಾಯಿದ್ದೀರಿ, ನೀವು 26ಕ್ಕೆ ಮಾಡ್ತಾಯಿದ್ದೀರಿ, ಮತ್ತು ಯಾರು ಮಾಡ್ತಾ ಇದ್ದೀರಿ ಅಂತಕ್ಕಂಥದ್ದನ್ನು ಗೊಂದಲವನ್ನು ಆಲ್ರೆಡಿ ಮೀಡಿಯಾ, ಪ್ರಿಂಟ್ ಮೀಡಿಯಲ್ಲೂ ಬಂದಿದೆ. ಅದು ನಾನು ಹೇಳೋಕ್ಕೆ ಒಂದೇ, ಯಾರು ಮಾಡ್ತಾರೆ ಯಾರು ಬಿಡ್ತಾರೆ ಅನ್ನೋದನ್ನು ಜಿಲ್ಲಾಡಳಿತಕ್ಕೆ ಬಿಟ್ಟಿರೋ ವಿಷಯ. ಜಿಲ್ಲಾಡಳಿತ ಆಟೋಮೆಟಿಕ್ಕಾಗಿ ಪರಿಗಣಿಸ್ತದೆ. ವರ್ಷಿಗೆ ಯಾರು ಕಾರ್ಯಕ್ರಮ ಮಾಡ್ತಾರೆ ಅವರಿಗೆ ನೀಟ್ನೆಸ್ಸಾಗಿ ಕಾರ್ಯಕ್ರಮ ಕೊಡಬೇಕು ಅಂತ ಒಂದು ರೂಲಲ್ಲಿ ಇರ್ತದೆ. ನಾನು ಮಾಡ್ಕೋತಾ ಬರ್ತಾ ಇರೋದು 4 ವರ್ಷ, ಈಗ ಯಾರೂ ಮಾಡಿಲ್ಲ. ಅಗರ್ ಹೋದ ವರ್ಷವೇ ನೀವು ಕಾರ್ಯಕ್ರಮ ಮಾಡ್ತಿದ್ರಿ ಅಂದರೆ ಚಲೋ, ನಾನು ಕಟ್ಟಾಗ್ತಿದೆ, ನೀವು ಅಲ್ಲಿರ್ತಿದ್ದೀರಿ. ಸೊ ನಾನು ಗುರ್ತಿದೆ, ನಾನು ಅನಾರೋಗ್ಯ ಕಾರಣಕ್ಕೆ ನಾನು ಇದ್ದಿಲ್ಲ ಅಂತ ಗುರ್ತಿತ್ತು. ಸೊ ನಾನು ಇಲ್ಲ ಅಂದರೆ ಕಾರ್ಯಕ್ರಮನೇ ರೂಪಿಸಿಲ್ಲ. ಸೊ ಇದ್ರ ಮೇಲೆ ತಿಳ್ಕೊಬೇಕು. ನೀವು ಕಾರ್ಯಕ್ರಮ ನಾವು ಎದಕ್ಕೆ ಮಾಡ್ತೀವಿ ಅಂದರೆ, ನಾನು ಯಾವಾಗ ಬಂದ ನನಗೆ ಕೌಂಟ್ರಾಗಿ ಬರ್ತೀರಿ ಅಂದಂಗೆ. ನಾನು ಯಾವತ್ತು ಕಾರ್ಯಕ್ರಮ ಮಾಡ್ತೀನಿ ಅಂತ ಗುರ್ತಾಯಿತು. 26ನೇ ಜನವರಿ ಕಾರ್ಯಕ್ರಮಗೋಸ್ಕರ ಒಂದಕ್ಕೆ ಬರ್ತೀರಿ. 6ನೇ ಡಿಸೆಂಬರ್ ವಿರೋಧ ಆಗಲ್ಲ, ಅಂಬೇಡ್ಕರ್ ಜಯಂತಿ ವಿರೋಧ ಆಗಲ್ಲ, ನವೆಂಬರ್ 29 ವಿರೋಧ ಆಗಲ್ಲ.
ಯಾರು ಇದು ಮಾಡಲ್ಲ ಅಂದ್ರೆ ಅರ್ಥ ಅದ್ರದ್ದು. ನಾನು ಒಬ್ಬನು ಬಂದಾಗ ಮಾತ್ರ ಎಲ್ಲ ಮುಖಂಡರಿಗೆ ಇಲ್ಲೋದ್ರ ಒಂದು ಕೆಲವು ಮುಖಂಡರ ಆ ಮುಖಂಡರಿಗೆ ಒಂದು ಸ್ವಲ್ಪ ಒಂದು ಮನಸ್ತಾಪ ಆಗ್ತದೆ ಯಾಕಂತ ನಂಗೆ ಇನ್ನೂ ಗೊತ್ತಾಗಿಲ್ಲ. ಸೊ ಅದನ್ನು ನಾನು ಈ ಮೀಡಿಯಾ ಮುಖಾಂತರ ಹೇಳಿದ್ರೆ ತಪ್ಪಾಗ್ತದೆ. ನಾನು ಯಾರಿಗೂ ಟೀಕೆ ಟಿಪ್ಪಣಿ ಮಾಡಲಾರ್ದೇ ಇದ್ದಂಥ ರಿಯಲ್ ಫ್ಯಾಕ್ಟ್ ಮಾತನ್ನು ನಾನು ಇವತ್ತು ಹೇಳಿದ್ದೀನಿ. ಸಮಾಜದಕ್ಕೆ ಪರಿಗಣಿಸ್ತದೆ. ಸಮಾಜದಲ್ಲಿ ಭಾಳಷ್ಟು ಗಣ್ಯರು ಭಾಳಷ್ಟು ವಿದ್ವಾಂಸರಿದ್ದಾರೆ. ಎಲ್ಲ ನಾವು ಮಾಡೋಂಥ ಕಾರ್ಯಗಳನ್ನು ಶ್ಲಾಘನೆ ಮಾಡೋಂಥ ವ್ಯಕ್ತಿಗಳು ಇದ್ದಾರೆ. ಯಾರೋ ನನಗೆ ಆಗಲಾರ್ದ್ರು ಟೀಕೆ ಟಿಪ್ಪಣಿ ಮಾಡೋರು ಇದ್ದಾರೆ. ನಮಗೊಂದು ಕಾಲಕ್ಕೆ ಒಂದು 4 ವರ್ಷದ ಕೆಳಗಡೆ ಹೇಳಿದರು ಇವರು ಸಮಾಜ ಕಿಡಿಗೇಡಿಗಳು ಅಂತಕ್ಕಂಥ ಮಾತು ಬಂದಿತ್ತು. ಆದರೆ ನಾವು ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿಲ್ಲ. ಯಾಕಂದರೆ ಸಮಾಜ ನಮಗೆ ಕೊಡೋಂಥದ್ದು ಯಾವುದು ಕೊಡ್ತು, ಇವ್ರೇನು ಕೊಟ್ಟರು, ನಮಗೆ ಇವ್ರು ಕಿಡಿಗೇಡಿ ಹೇಳಿದ್ರು. ನಾವು ಕಾರ್ಯಕ್ರಮ ಮಾಡಿದ್ದೇವೆ, ಜನರು ಹೇಳಿದ್ರು ಸ್ನ್ಯಾಗನೇ ವ್ಯಕ್ತಿಸ್ಬಾರ್ದು ನಮ್ಮ ಬಗ್ಗೆ. ಸೊ ನಾವು ಯಾರ್ದ್ರ ಬಗ್ಗೆ ಟೀಕೆ ಟಿಪ್ಪಣಿ ಮಾಡೋಕ್ಕೆ ಹೋಗಲ್ಲ. ಪತ್ರಿಕಾಗೋಷ್ಠಿ ಮುಖಾಂತರ ನಾನು ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. 26ನೇ ಜನವರಿ ಕಾರ್ಯಕ್ರಮ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದ ಹತ್ತಿರ ಆಗ್ತದೆ. ಇದು ವಿವಿಧ ದಲಿತ ಸಂಘಟನೆ ಪರವಾಗಿ ಆಗ್ತದೆ. ಮತ್ತು ಅದರಲ್ಲಿ ವಿಶೇಷವಾಗಿ ನಮ್ಮ ಉಸ್ತುವಾರಿ ಸಚಿವರು ಇರ್ತಾರೆ, ರಹೀಮ್ ಖಾನ್ಜಿ ಅವರು ಇರ್ತಾರೆ, ಸಂತೋಷ್ ಲಾಡ್ ಅವರು ಇರ್ತಾರೆ, ಸ್ಪೀಕರ್ UT ಖಾದರ್ ಸಾಹೇಬರು ಕೂಡ ಇರ್ತಾರೆ. ಮತ್ತು ಅದರೊಳ ಸಾಹಿತಿ ಮತ್ತು ಪ್ರಗತಿಪರ ಚಿಂತಕರು ನಮಗೆ ವಿಶೇಷವಾಗಿ ನಮ್ಮದೆಲ್ಲ ಜಿಗ್ನೇಶ್ ಮೇವಾನಿಯವರು ಓಪನ್ ಆಗಿ ಹೇಳಿದ್ದಾರೆ. मैं पहले आया था, अभी भी आना ज़रूरी है क्या? नहीं, आप आना बहुत ज़रूरी है सर. क्यों बोले तो माहौल बिगड़ गए और माहौल ऐसा बिगड़ गए तो उधर तो बिगड़ने की ज़रूरत ही नहीं है. कांग्रेस गवर्नमेंट है, उधर तो सुधर गए. नहीं, उधर कांग्रेस गवर्नमेंट से सुधरे होंगे, कांग्रेस गवर्नमेंट सुधरे होंगे, हमारे लोग अभी नहीं सुधरे. उसके लिए आप आना चाहिए. ಸೊ ಈ ರೀತಿ ನಮ್ಮ ಮಾತುಕತೆಗಳನ್ನು ಆಗಿದ ಮೇಲೆ ನಾನು ಇವತ್ತು ಬಹಿರಂಗವಾಗಿ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವರೆಲ್ಲರೂ ಬಂದು ನಮ್ಮ ತುಳಿತಕ್ಕೊಳಗಾದಂಥ ಜನರ ಬಗ್ಗೆ ಅವೇರ್ನೆಸ್ ಮೂಡಿಸೋಂಥ ಕಾರ್ಯಕ್ರಮವನ್ನು ಕೊಡಲಿ. ಅದರ ನಂತರ ನಾನು ಕೂಡ ಒಂದು ಶಾರ್ಟ್ ಟೈಮಲ್ಲೇ ಇನ್ನೊಂದು 4 ಇಲ್ಲ 8 ದಿವಸದಲ್ಲಿ ಇನ್ವಿಟೇಷನ್ಸು ಮತ್ತು ಕರಪತ್ರ ಮತ್ತು ವಾಲ್ ಪೋಸ್ಟರ್ಸ್ ಮುಖಾಂತರ ಮತ್ತೊಂದು ಸಲ ನಾನು ಮಾಧ್ಯಮದವ್ರಿಗೆ ಕರೆಸಿ ಅವ್ರ ಮುಖಾಂತರನೇ ನಾನು ರಿಲೀಸ್ ಮಾಡಬೇಕು ಅಂತ ನನ್ನದೊಂದು ಮನವಿ ಇದೆ. ಒಳ್ಳೆಯ ವಿಚಾರ ಕೇಳಿದಿರಿ. ಜಿಲ್ಲಾಡಳಿತ ನಿಮಗೆ ಅನುಮತಿ ಕೊಡದೇ ಇದ್ದ ಹೋದಲ್ಲಿ ಕಾರ್ಯಕ್ರಮ ಹೆಂಗೆ ಮಾಡ್ತೀರಿ ಅಂತ ನನಗೆ ಒಂದು ಬೇಸ್ನಿಂದ ಅವರು ಜಿಲ್ಲಾಧಿಕಾರಿಗಳು ಪರ್ಮಿಷನ್ ಕೊಡಲೇಬೇಕು. ಯಾಕಂದರೆ ಪ್ರತಿ ವರ್ಷ ಮಾಡ್ಕೊತಾ ಬರ್ತಾ ಇದ್ದ ಕಾರ್ಯಕ್ರಮ ಈ ವರ್ಷವೂ ಇವರಿಗೆ ಕೊಡಬೇಕು ಅಂತ ಒಂದು ಪರಿಗಣನೆಗೆ ತಗೊಳ್ಬೇಕು. ಯಾಕಂತ ಹೇಳಿದರೆ ಇದೇ ನವೆಂಬರ್ 29ನೇ ತಾರೀಕು ಅಂಬಾದಾಸ್ ಗಾಯಕ್ವಾಡ್ ಅವರು ಪ್ರತಿ ವರ್ಷ 26ನೇ ತಾರೀಕು ಅಂಬಾದಾಸ್ ಗಾಯಕ್ವಾಡ್ ಅವರು ಪ್ರತಿ ವರ್ಷ ಮಾಡ್ತಾರೆ ಅಂತ ಅವರಿಗಿಲ್ಲೋದ್ರೆ ಏನು ಹೇಳಲಾರ್ದೆ ಕೇಳಲಾರ್ದೆ ಅನುಮತಿ ಕೊಡ್ತೀರಿ, ಒಪ್ಕೊಳ್ತೀರಾ? ಸೊ ನಾನು ಪ್ರತಿ ವರ್ಷ ಮಾಡ್ತೀನಿ ಅಂತ ಗುರುತಾದ ನಿಮ್ಮ ಜಿಲ್ಲಾಧಿಕಾರಿಗಳು ನಮಗೆ ಕೊಡಬೇಕಲ್ಲ. ಕೊಡಲಾರ್ದ ಹೋದ ಪಕ್ಷದಲ್ಲಿ ಇದಕ್ಕೆಲ್ಲ ರಾಜಕೀಯ ಒತ್ತಡಗಳನ್ನು ಬಂದು ಇದು ಕೊಡಲೇಬಾರದು ಅಂತಕ್ಕಂಥದ್ದೊಂದು ಬಂದರೆ ಕೂಡ ಕಾರ್ಯಕ್ರಮ ಮಾಡ್ತೀನಿ. ಅದು ಎಲ್ಲಿ ಏನು ಅಂತ ಮಾಧ್ಯಮ ಮುಖಾಂತರನೇ ನಾನು ಮತ್ತೊಂದು ಸಲ ಕರೆದು ಅವ್ರಿಗೆ ಸ್ಪಷ್ಟೀಕರಣ ಕೊಟ್ಟು ಕಾರ್ಯಕ್ರಮ ಮಾಡ್ತೀನಿ. ಇದು ಅಂಬೇಡ್ಕರ್ ವಂಶದ ಕುಡಿ ಇದೆ. ಇಲ್ಲಿ ಯಾರೋ ಏನೋ ಇಲ್ಲಿ ಮಾತಾಡಿದ್ರು, ಹೋದರು, ಅಲ್ಲಿ ದುಡ್ಡು ಕೊಟ್ಟರು, ತೊಗೊಂಡ್ರು, ಮಾಡಿದ್ರು. ಕಾರ್ಯಕ್ರಮ ದುಡ್ಡುಗೋಸ್ಕರ ಮಾಡ್ತಾ ಇಲ್ಲ. ಕಾರ್ಯಕ್ರಮದ ಆಯೋಜನೆಯನ್ನು ಮಾಡೋದು ಇಲ್ಲಿದೆ, ಮಾಡ್ತೀನಿ. ಅದರ ಸ್ಪಷ್ಟೀಕರಣ ಜನರಿಗೆ ಗುರುತಿದೆ. ಉಮೇಶ್ ಕುಮಾರ್ ಸವರಳ್ಳಿಕರ್ ಕಾರ್ಯಕ್ರಮ ಮಾಡ್ತಾರೆ. ಅನುಮತಿ ಕೊಟ್ಟಿಲ್ಲ ಅಂದರೆ ರಾಯಲ್ ಫಂಕ್ಷನ್ ಹಾಲಲ್ಲಿ ಮಾಡಿದ್ದಾರೆ. ಅನುಮತಿ ಕೊಟ್ಟಿದ್ರೆ ಅಂಬೇಡ್ಕರ್ ಸರ್ಕಲಲ್ಲಿ ಮಾಡಿದ್ದಾರೆ. ಮತ್ತೊಂದು ಸಲ ಅಂಬೇಡ್ಕರ್ ಸರ್ಕಲ್ ಹತ್ರ ಸ್ಟೇಜ್ ತೆರವುಗೊಳಿಸಿದಾಗ ರಾಮಚಂದ್ರ DC ಸಾಹೇಬರಿಗೆ ಅದೇ ಪರ್ಮಿಷನ್ ಇಲ್ಲದೆ ಹೋದಾಗೂ ಕೂಡ 31ನೇ ತಾರೀಕು ಅದೇ ತಿಂಗಳು 31ನೇ ತಾರೀಕು ಮಾಡಿದ್ದಾರೆ. ಅದು ಪ್ರೊಟೆಸ್ಟ್ ಮಾಡಿ ಅಂಬೇಡ್ಕರ್ ಸರ್ಕಲ್ ಹತ್ರ ಪ್ರೊಟೆಸ್ಟ್ ಮಾಡಿ DC ಅವ್ರ ಮೇಲೆ ಕಂಪ್ಲೇಂಟ್ ಕೊಟ್ಟು ಅವ್ರ ಮೇಲೆ FIR ಮಾಡಿಸ್ತೀನಿ ಅಂತ ಹೋದಾಗ ಅನುಮತಿ ಅವರೇ ಕೊಟ್ಟು ಕಾರ್ಯಕ್ರಮ ರೂಪಿಸಿದ್ರು. ಅದು ಎಲ್ಲರಿಗೂ ಜನರಿಗೆ ಗುರುತಿದೆ. ಉಮೇಶ್ ಕುಮಾರ್ ಮಾಡ್ತಾರೆ, ಉಮೇಶ್ ಕುಮಾರ್ ಮೇಲೆ ವಿಶ್ವಾಸ ಇದೆ. ಸೊ ಆ ಬೇಸಿಸ್ ಮೇಲೆ ಇವತ್ತು ನಾನು ಓಪನ್ ಆಗಿ ಹೇಳ್ತಾ ಇದ್ದೀನಿ. ನಾನು ಹೇಳ್ತಾ ಇಲ್ಲ, ನನ್ನ ಸಮಾಜ ಜನದ ಜೊತೆ ನಾನು ಹೇಳ್ತಾ ಇದ್ದೀನಿ. ಥ್ಯಾಂಕ್ ಯು. ಈಗಾಗಲೇ ಉಮೇಶ್ ಕುಮಾರ್ ಸವಳಿ ಸರ್ ಮಾತಾಡಿದ್ದಾರೆ. ಇದೇ ಜನವರಿ 26ನೇ ತಾರೀಕು ಅಂಬೇಡ್ಕರ್ ವೃತ್ತದಲ್ಲಿ ಸಂವಿಧಾನ ಸಮರ್ಪಣಾ ದಿನಾಚರಣೆ ಅಂಗವಾಗಿ ಕಾರ್ಯಕ್ರಮ ಏರ್ಪಡಿಸಲಾಗಿದೆ. ಈ ಕಾರ್ಯಕ್ರಮಕ್ಕೆ ಸಮಸ್ತ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು
ಪ್ರಗತಿಪರ ಚಿಂತಕರು, ಸಾಹಿತಿಗಳು, ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಕೋರುತ್ತೇನೆ. 2024 ಸಾಯಂಕಾಲ 5 ಗಂಟೆಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹೃದಯ ಭಾಗ ಅಂಥೇಳಿ ಐಬೇತ್ರನ ಕಾರ್ಯಕ್ರಮ ಮಾಡ್ತಿದ್ದೀವಿ. ಇದೇ ರೀತಿಯಾಗಿ ಈ ವರ್ಷ ಕೂಡ ನಾವು ಎಲ್ಲ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮತ್ತು ನಮ್ಮ ಸಾಹಿತಿಗಳು, ಬುದ್ಧಿಜೀವಿಗಳು, ಭಾಷಣಕಾರರು, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಈ ದೇಶಕ್ಕೆ ಕೊಟ್ಟಂಥ ಸಂವಿಧಾನದಲ್ಲಿ ಯಾವ್ಯಾವ ಒಂದು ಆರ್ಟಿಕಲ್ ಇದೆ, ಈ ಆರ್ಟಿಕಲ್ನ ಯಾವ ಥರ ಜಾರಿಗೊಳಿಸಬೇಕು ಮತ್ತು ಸಂವಿಧಾನ ಬಗ್ಗೆ ನಮ್ಮ ಬಡ ಜನರಿಗೆ ದಿಲ್ಲಿಯಿಂದ ಹಳ್ಳಿಯವರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕೆಲಸವನ್ನು ವಿವಿಧ ದಲಿತಪರ ಸಂಘಟನೆಗಳ ಒಕ್ಕೂಟ ಮಾಡ್ತಾ ಇದೆ. ಆದರೂ ಕೂಡ 26ನೇ ಜನವರಿ ಸಂವಿಧಾನ ಸಮರ್ಪಣೆಗೊಂಡಂಥ ದಿನಾಚರಣೆ, ಸಂವಿಧಾನದಲ್ಲಿ ಇರ್ತಕ್ಕಂಥ ಆರ್ಟಿಕಲ್ ಬಗ್ಗೆ ಜನರಿಗೆ ಜಾಗೃತಿ ಮೂಡಿಸ್ತಕ್ಕಂಥ ಕಾರ್ಯಕ್ರಮವನ್ನು ದಲಿತ ಸಂಘಟನೆ ಒಕ್ಕೂಟದಿಂದ ಹಮ್ಮಿಕೊಳ್ಳಲಾಗಿದೆ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ವಿಧಾನಸಭೆಯ ಸ್ಪೀಕರ್ಗಳಾದಂಥ UT ಖಾದರ್ ಅವರು, ಜಿಗ್ನೇಶ್ ಮೇವಾನಿ ಅವರು ಮತ್ತು ಬೀದರ್ ಜಿಲ್ಲೆ ಉಸ್ತುವಾರಿ ಸಚಿವರು ಮತ್ತು ಪೌರಾಡಳಿತ ಸಚಿವರಾದಂಥ ರಹೀಮ್ ಖಾನ್ ಅವರು ಮತ್ತು ಈಶ್ವರ್ ಖಂಡ್ರೆ ಇವರು ಕೂಡ ಕಾರ್ಯಕ್ರಮ ಬರ್ತಾ ಇದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ಸಮಾಜದ ಹಿರಿಯರು, ಬುದ್ಧಿಜೀವಿಗಳು, ಸಾಹಿತಿಗಳು, ವಿದ್ಯಾರ್ಥಿಗಳು ಯಾವುದೇ ಜಾತಿ ಭೇದ ಭಾವ ಮಾಡಲಾರ್ದೇ ಎಲ್ಲ ತುಳಿತಕ್ಕೊಳಗಾದಂಥ ಜನರು ಈ ಕಾರ್ಯಕ್ರಮ ಬಂದು ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂಥೇಳಿ ನಮ್ಮ ದಲಿತ ಸಂಘಟನೆಗಳ ಒಕ್ಕೂಟದ ವತಿಯಿಂದ ಮತ್ತು ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಂಥೇಳಿ ನಾನು ಈ ಮಾಧ್ಯಮದ ಮುಖಾಂತರವಾಗಿ ವಿನಂತಿ ಮಾಡ್ಕೊಳ್ತೀನಿ. ನಾನು ರಾಹುಲ್ ಡಾಂಗೆ ಅಂಥೇಳಿ ಜೈ ಭೀಮ್ ಸಮಿತಿ ಅಧ್ಯಕ್ಷ, ಬೀದರಿಂದ. ಜನವರಿ 26, 2024ರಂದು ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ಪ್ರತಿ ವರ್ಷದಂತೆ ಈ ವರ್ಷ ಕೂಡ ನಮ್ಮ ಉಮೇಶ್ ಕುಮಾರ್ ಸ್ವಾರಿಕಳ ಅಣ್ಣವರ ನೇತೃತ್ವದಲ್ಲಿ ಅವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಳ್ಳಲಾಗಿದೆ. ಸುಮಾರು 3-4 ವರ್ಷಗಳಿಂದ ಅವರು ಮಾಡ್ಕೋತಾ ಬಂದಿದ್ದಾರೆ. ಈ ವರ್ಷವೂ ಕೂಡ ಹೋದ ವರ್ಷ ಏನೋ ಒಂದು ಹೆಲ್ತ್ ಇಶ್ಯೂಸ್ ಸಲುವಾಗಿ ಮಿಸ್ ಆಗಿದೆ. ಈ ವರ್ಷ ಕೂಡ ಅವರೇ ಮಾಡ್ತಾಯಿದ್ದಾರೆ. ಹಲವಾರು ವಿವಿಧ ದಲಿತ ಸಂಘಟನೆ ಪರ ಒಕ್ಕೂಟ ಒಂದು ಸಮಿತಿ ಮಾಡಿ ಅವರಿಗೆ ಪ್ರೋಗ್ರಾಮ್ ಅಧ್ಯಕ್ಷನ ಮಾಡಿ ಅವ್ರ ನೇತೃತ್ವದಲ್ಲಿ ಫಂಕ್ಷನ್ ಮಾಡೋಕ್ಕೆ ಎಲ್ಲರೂ ಒಪ್ಪಿಗೆ ಇದೆ. ಈ ಫಂಕ್ಷನ್ಗೆ ವಿಧಾನಸಭಾ ಅಧ್ಯಕ್ಷರ UT ಖಾದರ್ ಅವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಈಶ್ವರ್ ಬಿ ಖಂಡ್ರೆ ಅವರು ಹಾಗೂ ಪೌರಾಡಳಿತ ಸಚಿವರಾದ ನಮ್ಮ ರಹೀಮ್ ಖಾನ್ ಸಾಹೇಬರು, ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್ ಸಾಹೇಬರು ಹಾಗೂ ಗುಜರಾತ್ ಶಾಸಕರಾದ ಜಿಗ್ನೇಶ್ ಮೇವಾನಿ ಅವರು ಹಾಗೂ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು, ಬೀದರ್ ಜಿಲ್ಲೆಯ ಎಲ್ಲ ತಾಲೂಕಿನ ಎಲ್ಲ ಹಳ್ಳಿಗಳಿನ ಎಲ್ಲ ಅಂಬೇಡ್ಕರ್ ಅನುಯಾಯಿಗಳು ಆಗಮಿಸಲಿದ್ದಾರೆ. ತಾವೆಲ್ಲರೂ ಬಂದು ಈ ಪ್ರೋಗ್ರಾಮನ್ನು ಯಶಸ್ವಿ ಮಾಡಬೇಕಾಗಿ ತಮ್ಮಲ್ಲಿ ವಿನಂತಿ. ಜೈ ಭೀಮ್.